ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋ ಕಾರಣ ಈಗ ಅಮೆರಿಕ ಒಂದಲ್ಲ ಒಂದು ಹೇಳಿಕೆಗಳನ್ನ ತಮ್ಮ ಟ್ರೂತ್ ಮುಖಾಂತರ ಪೋಸ್ಟ್ ಮಾಡ್ತಾ ಇರೋದು. ಇರಾನ್ನ ಜೊತೆ ಸಂವಾದನ ನಡೆಸ್ತಾ ಇದ್ದೇವೆ, ನಾವು ಅವ್ರ ಜೊತೆ ಚೆನ್ನಾಗಿದ್ದೇವೆ, ನಮಗೆ ದೊಡ್ಡ ದೊಡ್ಡ ಗಿಫ್ಟ್ ಸಿಕ್ಕಿದೆ ಅಂತ. ಇನ್ನ ಗಲ್ಫ್ ಯುದ್ಧದ ಎಫೆಕ್ಟ್ ಈಗ ಬೆಂಗಳೂರಿನ ರಸ್ತೆ ಕಾಮಗಾರಿಗಳಿಗೆ ಕೂಡ ಬ್ರೇಕ್ ಬೀಳ್ತಾ ಇದೆ. ಬೆಂಗಳೂರಿನಲ್ಲಿ ಕಾಮಗಾರಿಗಳ ಮೇಲೂ ಕೂಡ ಈಗ ತೀವ್ರ ಹೊಡೆತ ಬೀಳ್ತಾ ಇದೆ. ವಿಶೇಷವಾಗಿ ರಸ್ತೆ ಡಾಂಬರೀಕರಣ ಏನ್ ನಡೀತಾ ಇತ್ತು ಆ ಕಾಮಗಾರಿಗಳಿಗೆ ಈಗ ಬಿಟುಮೆನ್ ಕೊರತೆ ಬರ್ತಾ ಇದೆ. ಜಿಬಿಎ ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳಲ್ಲಿ ಹಾಳಾಗಿರುವಂತಹ ರಸ್ತೆಗಳು ಹೊಸ ಡಾಂಬರು ಬಿಟುಮೆನ್ ಮಾಡಬೇಕಾಗಿತ್ತು. ಪೂರೈಕೆಯಲ್ಲಿ ಈಗ ವ್ಯತ್ಯಯ ಕಾಣ್ತಾ ಇದೆ. ನಗರದ ಅನೇಕ ಕಡೆಗಳಲ್ಲಿ ರಸ್ತೆ ಕಾಮಗಾರಿ ಕೆಲಸಗಳು ನಿಂತಿವೆ. ಇನ್ನು ಕಚ್ಚಾ ತೈಲ ಸಂಸ್ಕರಣೆಯ ಉಪ ಉತ್ಪನ್ನವಾಗಿರುವಂತಹ ಮಂಗಳೂರು ರಿಫೈನರೀಸ್ ಮತ್ತೆ ಮದ್ರಾಸು ಆ ಮೂಲಕ ಕೂಡ ಆಮದುವನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಬೆಂಗಳೂರಿನ ಗುತ್ತಿಗೆದಾರರು ಬಿಟುಮೆನ್ ಆಮದುವನ್ನ ಮಾಡ್ಕೊಳ್ತಾ ಇದ್ರು. ಈಗ ಈ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿರೋದ್ರಿಂದ ಈಗ ಬೆಲೆಯಲ್ಲಿ ಭಾರಿ ಏರಿಕೆ ಒಂದ್ ಕಡೆ ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಡಾಂಬರೀಕರಣಕ್ಕೂ ಕೂಡ ಒಂದು ರೀತಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ನೋಡಿ, ಗಲ್ಫ್ ರಾಷ್ಟ್ರಗಳಲ್ಲಿ ಈಗ ಎಫೆಕ್ಟ್ ಜೋರಾಗಿ ನಡೀತಾ ಇದೆ ಯುದ್ಧ. ಹಾಗಾಗಿ 5 ಮಹಾನಗರ ಪಾಲಿಕೆಯಲ್ಲಿ ಮಾಡಬೇಕಾಗಿರುವಂತಹ ಡಾಂಬರೀಕರಣ ಅದು ಕಂಡು ಬರ್ತಾ ಇದೆ. ಈಗಾಗಲೇ ತಾವು ನೋಡಿದ ಪ್ರಕಾರ ಗ್ಯಾಸ್ ಕನೆಕ್ಷನ್ಸ್ನಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆಗ್ತಾಯಿದೆ. ಆ್ಯಂಡ್ ಪೆಟ್ರೋಕೆಮಿಕಲ್ ಏರಿಯಾಸ್ನಲ್ಲಿ ಎಫೆಕ್ಟ್ ಆಗಿದ್ದ ಕಾರಣ ಇಂಪೋರ್ಟ್ ಆಫ್ ಬಿಟುಮಿನ್ ಮತ್ತು ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಮ್ಮ ಭಾವನೆ ಇದೆ. ಕೆಲವು ಕಾಂಟ್ರಾಕ್ಟರ್ ಇದರ ಬಗ್ಗೆ ಈಗಾಗಲೇ ನಮಗೆ ಸ್ವಲ್ಪ ಹೇಳಿಟ್ಟಿದ್ದಾರೆ. ನಮಗೆ ಸ್ವಲ್ಪ ಸಮಸ್ಯೆ ಕಂಡು ಬರ್ತಾ ಇದೆ, ಅವರ ಸ್ಟಾಕ್ ಎಲ್ಲಿ ಕಡಿಮೆ ಇದೆ. ಸೊ ಅದಕ್ಕೆ ನಾವು MRPL, IOC, HPCL, BPCL ಹತ್ರ ಮಾತಾಡಿ ಅವ್ರ ಕಡೆಯಿಂದ ಏನು ವ್ಯವಸ್ಥೆ ಮಾಡ್ಬೋದು ಅಂತ ನೋಡಬೇಕು. ಯಾಕಂತ ಹೇಳಿದರೆ ಇಫ್ ದ ಪ್ರಾಡಕ್ಟ್ಸ್ petroleum production, either it can be in the form of gas or it can be in the form of petroleum or petroleum by products. ಸೊ ಏನಾದರೂ ರೇಷಿಯೋ ಚೇಂಜ್ ಆಗಿಬಿಟ್ರೆ ಖಂಡಿತ ಸ್ಟಾಕ್ನಿಂದ ಸ್ವಲ್ಪ ಇದರ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಆಗಬಹುದು ಅಂಥೇಳಿ ನಮ್ಮ ಭಾವನೆ. ಸೊ ಇದು ವಿಲ್ ಕೀಪ್ ಕ್ಲೋಸ್ ವಾಚ್. ಏನಾಗ್ತದೆ ಅದು ಕಂಡು ಬರ್ತಾ ಇದೆ. ಈಗಾಗಲೇ ತಾವು ನೋಡಿದ ಪ್ರಕಾರ ಗ್ಯಾಸ್ ಕನೆಕ್ಷನ್ಸ್ನಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆಗ್ತಾಯಿದೆ. ಆ್ಯಂಡ್ ಪೆಟ್ರೋಕೆಮಿಕಲ್ ಏರಿಯಾಸ್ನಲ್ಲಿ ಎಫೆಕ್ಟ್ ಆಗಿದ್ದ ಕಾರಣ ಇಂಪೋರ್ಟ್ ಆಫ್ ಬಿಟುಮಿನ್ ಮತ್ತು ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಮ್ಮ ಭಾವನೆ ಇದೆ. ಕೆಲವು ಕಾಂಟ್ರಾಕ್ಟರ್ ಇದರ ಬಗ್ಗೆ ಈಗಾಗಲೇ ನಮಗೆ ಸ್ವಲ್ಪ ಹೇಳಿಟ್ಟಿದ್ದಾರೆ. ನಮಗೆ ಸ್ವಲ್ಪ ಸಮಸ್ಯೆ ಕಂಡು ಬರ್ತಾ ಇದೆ, ಅವರ ಸ್ಟಾಕ್ ಎಲ್ಲಿ ಕಡಿಮೆ ಇದೆ. ಸೊ ಅದಕ್ಕೆ ನಾವು MRPL, IOC, HPCL, BPCL ಹತ್ರ ಮಾತಾಡಿ ಅವ್ರ ಕಡೆಯಿಂದ ಏನು ವ್ಯವಸ್ಥೆ ಮಾಡ್ಬೋದು ಅಂತ ನೋಡಬೇಕು. ಯಾಕಂತ ಹೇಳಿದರೆ ಇಫ್ ದ ಪ್ರಾಡಕ್ಟ್ಸ್ petroleum production, either it can be in the form of gas or it can be in the form of petroleum or petroleum by products. ಸೊ ಏನಾದರೂ ರೇಷಿಯೋ ಚೇಂಜ್ ಆಗಿಬಿಟ್ರೆ ಖಂಡಿತ ಸ್ಟಾಕ್ನಿಂದ ಸ್ವಲ್ಪ ಇದರ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಆಗಬಹುದು ಅಂಥೇಳಿ ನಮ್ಮ ಭಾವನೆ. ಸೊ ಇದು ವಿಲ್ ಕೀಪ್ ಕ್ಲೋಸ್ ವಾಚ್. ಏನಾಗ್ತದೆ ಅದು ಕಂಡು ಬರ್ತಾ ಇದೆ. ಈಗಾಗಲೇ ತಾವು ನೋಡಿದ ಪ್ರಕಾರ ಗ್ಯಾಸ್ ಕನೆಕ್ಷನ್ಸ್ನಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆಗ್ತಾಯಿದೆ. ಆ್ಯಂಡ್ ಪೆಟ್ರೋಕೆಮಿಕಲ್ ಏರಿಯಾಸ್ನಲ್ಲಿ ಎಫೆಕ್ಟ್ ಆಗಿದ್ದ ಕಾರಣ ಇಂಪೋರ್ಟ್ ಆಫ್ ಬಿಟುಮಿನ್ ಮತ್ತು ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಮ್ಮ ಭಾವನೆ ಇದೆ. ಕೆಲವು ಕಾಂಟ್ರಾಕ್ಟರ್ ಇದರ ಬಗ್ಗೆ ಈಗಾಗಲೇ ನಮಗೆ ಸ್ವಲ್ಪ ಹೇಳಿಟ್ಟಿದ್ದಾರೆ. ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕಕ್ಕೆ. ಮಂಜುನಾಥ್, ಈಗ ಯುದ್ಧದ ಎಫೆಕ್ಟ್ನಿಂದ 5 ಮಹಾನಗರ ಪಾಲಿಕೆಗಳಲ್ಲೂ ಕೂಡ ರಸ್ತೆ ಡಾಂಬರೀಕರಣ ಆಗಬೇಕಾಗಿರೋದು ನಿಂತು ಹೋಗಿದೆ. ಈಗ ಹಾಗಿದ್ರೆ ಏನು ಮಾಡುತ್ತೆ, ಏನು ಕತೆ, ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ, ಅಪ್ಡೇಟ್ ಕೊಡಿ. ಇಂಚರ, ಈಗಾಗಲೇ ನೀವೇನು ನೋಡ್ತಾ ಇದೀರಿ ಅಂತ ಅಂದ್ರೆ ಬೆಂಗಳೂರು ನಗರದಲ್ಲಿ ಅಂದ್ರೆ ಇದಕ್ಕೂ ಮುನ್ನ ಯುದ್ಧದ ಎಫೆಕ್ಟ್ ನಿಂದ ಈಗಾಗಲೇ ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಬಂದಾಗಿರುವಂತದ್ದು. ಜೊತೆಗೆ ಒಂದಿಷ್ಟು ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ಅಡಿಗೆ ಮನೆಗಳ ಗ್ಯಾಸ್ ಕೂಡ ಖಾಲಿಯಾಗಿ ಜನರ ಹೊಟ್ಟೆ ಮೇಲೆ ತಣ್ಣನ ಬಟ್ಟೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಒಂದ್ ಕಡೆ ಆದ್ರೆ, ಈಗ ಮತ್ತೊಂದ್ ಕಡೆ ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ಇನ್ನೇನು ಜೂನ್ ಜುಲೈ ಒಳಗೆ ಸಾಕಷ್ಟು ಮಳೆ ಆಗುವ ಸಾಧ್ಯತೆ ಇದೆ. ಮಳೆ ಆಗ್ಬೇಕಾದ್ರೆ ಸಾಕಷ್ಟು ರಸ್ತೆಗಳು ಕೂಡ ಸರಿಯಾಗಿರ್ಬೇಕಾಗುತ್ತೆ. ಸೊ ಅಂತ ಸಮಯದಲ್ಲಿ ಆದಷ್ಟು ಬೇಗ ಜೂನ್ ಒಳಗಡೆ ರಸ್ತೆಗಳನ್ನ ಸರಿಪಡಿಸಿ ಅಂತ ಹೇಳಿ ಈಗಾಗಲೇ DCM DK ಶಿವಕುಮಾರ್ GBA ಅಧಿಕಾರಿಗಳಿಗೆ ಸಲಹೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅಧಿಕಾರಿಗಳು ಕೆಲಸವನ್ನ ಕೈಗೆತ್ತಿಕೊಂಡವರಿಗೆ ಇದೀಗ ಯುದ್ಧದ ಎಫೆಕ್ಟ್ ನಿಂದ ಬಿಟುಮಿನ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿರುವಂತದ್ದು. ಈ ಹಿಂದೆ ಅಂದ್ರೆ ಸುಮಾರು 45,000ರಿಂದ ಒಂದು ಟನ್ಗೆ 45,000ರಿಂದ 60,000 50,000 ಟನ್ ಕೊಟ್ಟು ಬಿಟುಮಿನ್ ನ ಖರೀದಿ ಮಾಡ್ಲಾಗ್ತಿತ್ತು. ಈಗ 60-70 ಸಾವಿರ ಕೊಟ್ಟರು ಕೂಡ
ವಿಟಮಿನ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ನಾವು ಕಾಂಟ್ರಾಕ್ಟರ್ಸ್ ಎಲ್ಲೆಲ್ಲಿ ರಸ್ತೆ ಕಾಮಗಾರಿ ಮಾಡ್ಬೇಕಾಯ್ತೋ ಅದೆಲ್ಲದನ್ನು ಕೂಡ ನಾವು ಸ್ಟಾಪ್ ಮಾಡ್ತಿದೀವಿ ಅಂತ ಅಧಿಕಾರಿಗಳಿಗೆ ತಿಳಿಸಿರುವಂತದ್ದು. ಆದ್ರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಕ್ಕೂ ತೊಂದರೆ ಆಗ್ತಾ ಇದೆ, ಈಗ ಕಾಮಗಾರಿಗಳು ಕೂಡ ಸ್ಥಗಿತ ಆಗಿರುವಂತದ್ದು. ಸೊ ಹೀಗಾಗಿ ಇತ್ತ DCM DK ಶಿವಕುಮಾರ್ GB ಅಧಿಕಾರಿಗಳಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು, ಆದಷ್ಟು ಬೇಗ ರಸ್ತೆ ಕಾಮಗಾರಿಗಳೆಲ್ಲ ಸರಿಪಡಿಸಿ ಅಂತ. ಈಗ ಬಿಟುಮಿನ್ ಕೊರತೆಯಿಂದಾಗಿ ಅಧಿಕಾರಿಗಳು ಕೂಡ ಅಂದ್ರೆ ಬಿಟುಮಿನ್ ಕೊರತೆಯಿಂದಾಗಿ ಈಗಾಗಲೇ ಕಾಂಟ್ರಾಕ್ಟರ್ಸ್ ಕೂಡ ಯಾವುದೇ ಕೆಲಸ ಕಾಮಗಾರಿಗಳಿಗೆ ಮುಂದಾಗ್ತಿಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ GB ಅಧಿಕಾರ ಆಗಿರ್ಬೋದು ಅಥವಾ ಈ ಅಧಿಕಾರಿಗಳು ಆಗಿರ್ಬೋದು ಕಾಂಟ್ರಾಕ್ಟರ್ ಮುಂದಿನ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ ಇಂಚರ. ಎಸ್ ಮಂಜುನಾಥ್, ಇನ್ನ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ, ಇದ್ರ ಜೊತೆಗೆ ಯುದ್ಧದ ಎಫೆಕ್ಟ್ ನಿಂದ ಇನ್ನು ಏನೇನೆಲ್ಲ ತೊಂದರೆ ಆಗ್ತಾ ಇದೆ? ಇಂತರ ಈಗಾಗಲೇ ಮೂಲಭೂತ ಸೌಕರ್ಯಕ್ಕೆ ಒಂದ್ ಕಡೆ ತೊಂದರೆ ಆಗಿರುವಂತದ್ದು, ಜೊತೆಗೆ ದೊಡ್ಡ ದೊಡ್ಡ ಹೋಟೆಲ್ ಕೂಡ ಬಂದ್ ಆಗ್ತಿರುವಂತದ್ದು. ಯುದ್ಧದ ಎಫೆಕ್ಟ್ ಈಗಾಗಲೇ ಮುಂದಿರುವ ದಿನಗಳಲ್ಲಿ ಈಗಾಗಲೇ ಕೆಲವೊಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಕೂಡ ವ್ಯತ್ಯಯ ಅಂದ್ರೆ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಗಳನ್ನ ಹಾಕಿರುವಂತದ್ದು ಕೂಡ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಪೆಟ್ರೋಲ್ ಕೊರತೆಯಿಂದಾಗಿ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ಇವತ್ತು ಕೂಡ ಅಂದ್ರೆ ಬೆಂಗಳೂರು ನಗರದಲ್ಲೂ ಕೂಡ ಕೆಲವೊಂದಿಷ್ಟು ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಈಗಾಗಲೇ ಪೆಟ್ರೋಲ್ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ಗಳು ಕಾಣಿಸ್ತಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ಓಡಾಡಕ್ಕೆ ಅಂದ್ರೆ ನಮ್ಗೆ ಎಲ್ಲಿ ಒಂದರಿಂದ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಓಡಾಡಕ್ಕೆ ಆಗೋದಿಲ್ಲ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಎಷ್ಟು ಕಷ್ಟ ಆಗುತ್ತೆ ಮತ್ತೆ ಇನ್ನು ಏನೆಲ್ಲ ಹೊಡೆತ ಬೀಳುತ್ತಪ್ಪ ಅಂತೇಳಿ ಈಗಾಗಲೇ ಜನರು ಕೂಡ ಒಂದ್ ಕಡೆ ಆತಂಕದಲ್ಲಿ ಆಗಿರುವಂತದ್ದು. ಸೊ ಈಗ ಯುದ್ಧದ ಎಫೆಕ್ಟ್ ಈಗಾಗಲೇ ನಮ್ಮ ಅಡುಗೆ ಮನೆಗೂ ಕೂಡ ತಲುಪಿದ್ದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟು ಮಟ್ಟಿಗೆ ಜನರನ್ನ ಸಂಕಷ್ಟಕ್ಕೆ ದೂಡುತ್ತೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ಇಂಚರ. ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.